ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಣ ಒಳ್ಳೆಯದ್ದ ಅಥವಾ ಕೆಟ್ಟದ್ದ ಎಂಬ ಟಾಪಿಕ್ಕಿನ ಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವನಿದ್ದೇನೆ. ಬಹಳಷ್ಟು ಜನ ಈ ಟಾಪಿಕ್ಕಿನ ಮೇಲೆ ಮಾತಾಡಿ ಅಂತ ಕಮೆಂಟ್ ಮಾಡಿದ್ದರು, ಅದಕ್ಕಾಗಿ ನಾನು ಮಾತನಾಡ್ತಾ ಇರುವೆ. ನಂಗೆ ಗೊತ್ತು ಈ ಟಾಪಿಕ್ಕಿನ ಮೇಲೆ ನಾನು ರಿಯಾಲಿಟಿಯನ್ನು ಮಾತನಾಡಿದರೆ ಸಿಕ್ಕಾಪಟ್ಟೆ ಬೈಗಳಗಳು ಬರ್ತವೆ ಅಂತ. ಮೊದಲು ಏನೇನು ಬಯೋದಿದೆಯಲ್ಲ ಕಮೆಂಟ್ ಬಾಕ್ಸಲ್ಲಿ ಬೇದ್ಬಿಡಿ, ಮತ್ತೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಬಹಳಷ್ಟು ಜನ ಪಬ್ಲಿಕ್ಕಲ್ಲಿದ್ದಾಗ ಬಹಿರಂಗವಾಗಿ ಹಣ ಒಳ್ಳೆಯದಲ್ಲ, ಹಣ ತುಂಬ ಕೆಟ್ಟದ್ದಾಗಿದೆ, ದುಡ್ಡಿದೆ ಅಲ್ಲ ತುಂಬಾ ಕೆಟ್ಟದಾದಂಥ ವಸ್ತು, ಈ ತರಹದ ಮಾತುಗಳನ್ನು ಆಡ್ತಾರೆ. ಬಟ್ ಸೀಕ್ರೆಟ್ ಆಗಿ ಎಲ್ಲರೂ ಕೂಡ ದುಡ್ಡನ್ನು ಪ್ರೀತಿಸ್ತಾರೆ, ಎಲ್ಲರೂ ಕೂಡ ದುಡ್ಡನ್ನು ಇಷ್ಟಪಡ್ತಾರೆ, ಎಲ್ಲರೂ ಕೂಡ ದುಡ್ಡಿಗಾಗಿ ಹಂಬಲಿಸ್ತಾರೆ, ಅದಕ್ಕಾಗಿಯೇ ಸಾಯೋ ತನಕ ಕೆಲಸ ಮಾಡ್ತಾರೆ. 4 ಜನರ ಮುಂದೆ ಪಬ್ಲಿಕ್ಕಲ್ಲಿದ್ದಾಗ ದುಡ್ಡು ಹಂಗೆ ಹಿಂಗೆ ಕೆಟ್ಟದ್ದು, ದುಡ್ಡಿದ್ರೆ ಹಾಳಾಗೋಗ್ತೀಯಾ, ದುಡ್ಡು ಎಲ್ಲ ಕೆಟ್ಟ ಚಟಗಳನ್ನು ಹಚ್ಚುತ್ತೆ, ದುಡ್ಡು ನಿನ್ನನ್ನು ಹಾಳು ಮಾಡುತ್ತೆ ಅಂತೆಲ್ಲ ದುಡ್ಡಿಗೆ ಸಿಕ್ಕಾಪಟ್ಟೆ ಬೈತಾರೆ, ದುಡ್ಡನ್ನು ಡಿಫೇಮ್ ಮಾಡ್ತಾರೆ, ದುಡ್ಡಿನ ಹೆಸರನ್ನೇ ಕೆಡಿಸ್ತಾರೆ. ಬಟ್ ಒಬ್ಬರೇ ಇದ್ದಾಗ, ಏಕಾಂಗಿಯಾಗಿದ್ದಾಗ ದುಡ್ಡನ್ನು ಪ್ರೀತಿಸ್ತಾರೆ, ದುಡ್ಡಿಗಾಗಿ ಇಷ್ಟೆಲ್ಲವನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ದುಡ್ಡು ತುಂಬಾ ಕೆಟ್ಟದಾಗಿದೆ, ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ದುಡ್ಡು ಒಳ್ಳೆಯದಾಗಿದೆ ಅಂಥೇಳಿ. ನಿಮಗೇನು ಅನಿಸುತ್ತೆ, ಈ ದುಡ್ಡು ಒಳ್ಳೆಯದಾಗಿದೆನಾ ಅಥವಾ ಈ ದುಡ್ಡು ಕೆಟ್ಟದಾಗಿದೆನಾ ಎಂಬುದನ್ನು ಕಮೆಂಟ್ ಮಾಡಿ, ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಮನಿ ಈಸ್ ದ ರೂಟ್ ಆಫ್ ಆಲ್ ಇವಿಲ್ ಅಂತ. ಎಸ್ಪೆಷಲಿ ಬಾಬಾಗಳು, ಡೊಂಗಿ ಬಾಬಾಗಳು ಈ ರೀತಿ ಹೇಳ್ತಾರೆ. ಈ ಜಗತ್ತಿನಲ್ಲಿ ಎಷ್ಟು ಕೆಟ್ಟ ಕೆಲಸಗಳಾಗ್ತಾ ಇವೆಯೋ, ಎಷ್ಟು ಕ್ರೂರತೆ ಇದೆನೋ, ಕೆಟ್ಟತನ ಇದೆನೋ, ಅದಕ್ಕೆಲ್ಲವೂ ಕೂಡ ಈ ದುಡ್ಡೇ ಕಾರಣ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಬಟ್ ನಾನು ಇದಕ್ಕೆ ಅಗ್ರಿ ಮಾಡಲ್ಲ, ನಾನು ಇದನ್ನು ಒಪ್ಪಲ್ಲ. ಇಲ್ಲಿ ದುಡ್ಡಿನದ್ದೇನು ತಪ್ಪಿಲ್ಲ. ಮನಿ ಈಸ್ ನಾಟ್ ದಿ ರೂಟ್ ಆಫ್ ಆಲ್ ಎವಿಲ್. ಎಲ್ಲ ಕೆಟ್ಟ ಸಂಗತಿಗಳಿಗೆ ದುಡ್ಡು ಕಾರಣವಲ್ಲ. ಇದಕ್ಕೆ ನಿಜವಾದ ಕಾರಣ ಏನಪ್ಪ ಅಂತಂದರೆ ಲಸ್ಟ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಎವಿಲ್. ದುಡ್ಡಿನ ದುರಾಸೆ ಇರತ್ತಲ್ಲ, ಅದು ಈ ಎಲ್ಲ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಸಂಗತಿಗಳಿಗೆ ಕಾರಣವಾಗಿದೆ ಹೊರತು ದುಡ್ಡು ಕಾರಣವಾಗಿಲ್ಲ. ದುಡ್ಡು ಒಂದೇನಾಗಿದೆ, ಸಾಧನವಾಗಿದೆ. ಜಸ್ಟ್ ಲೈಕ್ ಅ ಇಲೆಕ್ಟ್ರಿಸಿಟಿ. ಹೆಂಗೆ ಕರೆಂಟ್ ಇರುತ್ತಲ್ಲ, ದುಡ್ಡು ಹಾಗೆ ಇದೆ. ಕರೆಂಟನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ಅದು ನಿಮಗೆ ಬೆಳಕನ್ನು ಕೊಡುತ್ತೆ. ಅದೇ ನೀವು ಕರೆಂಟಿನ ಜೊತೆಗೆ ಆಟ ಆಡೋಕೆ ಹೋದರೆ ಆ ಕರೆಂಟು ನಿಮ್ಮ ಜೀವವನ್ನೇ ತೆಗೆಯುತ್ತೆ. ಸೊ ಇದೇ ಥರ ದುಡ್ಡಾಗಿದೆ. ನೀವು ದುಡ್ಡನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡರೆ ನಿಮಗೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಅದನ್ನು ಬಿಟ್ಟು ದುಡ್ಡಿದೆ ಅನ್ನೋ ಅಹಂನಲ್ಲಿ ದುಡ್ಡನ್ನು ದರ್ಪದ ಥರ ಯೂಸ್ ಮಾಡಿಕೊಂಡ್ರೆ ನಿಮಗೆಲ್ಲವೂ ಕೂಡ ಕೆಟ್ಟದ್ದೇ ಆಗುತ್ತೆ. ಇಲ್ಲಿ ದುಡ್ಡನ್ನು ಯಾರು ಬಳಸಿಕೊಳ್ತಾ ಇದ್ದಾರೆ, ಹೆಂಗೆ ಬಳಸಿಕೊಳ್ತಾ ಇದ್ದಾರೆ ಅನ್ನೋದರ ಮೇಲೆ ಕೆಟ್ಟ ಫಲಗಳು, ಒಳ್ಳೆಯ ಫಲಗಳು ಸಿಗ್ತಾ ಇವೆ. ಆದರೆ ಇದರಲ್ಲಿ ದುಡ್ಡಿನದ್ದೇನು ತಪ್ಪಿದೆ? ದುಡ್ಡು ನ್ಯೂಟ್ರಲ್ ಆಗಿದೆ. ಇದು ಒಳ್ಳೆಯದೂ ಆಗಿಲ್ಲ, ಕೆಟ್ಟದ್ದೂ ಆಗಿಲ್ಲ. ಇದೊಂದು ನ್ಯೂಟ್ರಲ್ ಸಂಸಾಧನವಾಗಿದೆ, ಇದೊಂದು ಟೂಲ್ ಆಗಿದೆ. ಇದನ್ನು ನೀವು ಒಳ್ಳೆ ಥರದಲ್ಲಿ ಯೂಸ್ ಮಾಡಿಕೊಂಡ್ರೆ ಇದು ಒಳ್ಳೆಯದನ್ನು ಮಾಡುತ್ತೆ, ಕೆಟ್ಟ ಥರದಲ್ಲಿ ಯೂಸ್ ಮಾಡಿಕೊಂಡ್ರೆ ಇದು ನಿಮ್ಮನ್ನು ಕೆಟ್ಟ ದಾರಿಗೆಳೆಯುತ್ತೆ, ನಿಮ್ಮನ್ನು ಹಾಳು ಮಾಡುತ್ತೆ. ಸೊ ಇದನ್ನು ನೀವು ಹೆಂಗೆ ಯೂಸ್ ಮಾಡಿಕೊಳ್ತೀರಾ ಎಂಬುದರ ಮೇಲೆ ಪರಿಣಾಮ ಡಿಪೆಂಡ್ ಆಗುತ್ತೆ. ಬಟ್ ಇದನ್ನು ಅರ್ಥ ಮಾಡಿಕೊಳ್ಳದೆ ಬಹಳಷ್ಟು ಜನ ಡೈರೆಕ್ಟಾಗಿ ಏನು ಹೇಳ್ತಾರಪ್ಪ ಅಂತಂದರೆ ದುಡ್ಡು ಎಲ್ಲ ಕೆಟ್ಟ ಸಂಗತಿಗಳಿಗೆ ಮೂಲ ಕಾರಣ ಆಗಿದೆ. ಸೊ ದುಡ್ಡಿದ್ರೆ ನಿಮ್ಮ ಹತ್ರ ಸ್ವಾರ್ಥ ಬರುತ್ತೆ, ನೀವು ಸೆಲ್ಫಿಶ್ ಆಗ್ತೀರಾ. ಈ ದುಡ್ಡು ನಿಮಗೆ ಸುಳ್ಳು ಹೇಳೋದನ್ನು ಕಲಿಸುತ್ತೆ, ಮತ್ತು ನಿಮಗೆ ಮೋಸ ಮಾಡುವುದನ್ನು, ವಂಚನೆ ಮಾಡುವುದನ್ನು, ದಗಾಬಾಜಿಯನ್ನು ಈ ದುಡ್ಡು ನಿಮಗೆ ಕಲಿಸುತ್ತೆ. ಸೊ ನೀವು ದುಡ್ಡಿದ್ರೆ ಭ್ರಷ್ಟಾಚಾರ ಮಾಡ್ತೀರಾ, ಫ್ರಾಡ್ ಮಾಡ್ತೀರಾ, ದುಡ್ಡಿಗೋಸ್ಕರ ಇಷ್ಟೆಲ್ಲ ಹಗರಣಗಳನ್ನ ಮಾಡ್ತೀರಾ. ಸೊ ದುಡ್ಡಿದ್ರೆ ನೀವು ಕ್ರೈಮ್ ಮಾಡ್ತೀರಾ, ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ತೀರಾ, ದುಡ್ಡಿಗೋಸ್ಕರ ಯಾರದಾದ್ರೂ ಮರ್ಡರ್ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ನಿಜವಾಗಿದೆ, ಇದನ್ನು ನಾನು ಒಪ್ಪಿಕೊಳ್ಳುವೆ. ಸೊ ದುಡ್ಡಿಗಾಗಿ ಮನುಷ್ಯ ಇಷ್ಟೆಲ್ಲವನ್ನ ಮಾಡ್ತಾ ಇದ್ದಾನೆ, ಇದು 100% ನಿಜವಾಗಿದೆ. ಆದರೆ ಇದರಲ್ಲಿ ದುಡ್ಡಿನ ತಪ್ಪೇನಿದೆ? ಸೊ ದುಡ್ಡಿನ ಮೇಲೆ ಮನುಷ್ಯನಿಗಿರುವ ವ್ಯಾಮೋಹ, ದುಡ್ಡಿನ ಮೇಲೆ ಮನುಷ್ಯನಿಗಿರುವ ದುರಾಸೆ, ಇಷ್ಟೆಲ್ಲ ಕುಕರ್ಮಗಳಿಗೆ ಕಾರಣವಾಗಿದೆ ಹೊರತು ದುಡ್ಡು ಕಾರಣವಲ್ಲ. ಇಲ್ಲಿ ಹಣ ಕೆಟ್ಟದ್ದಲ್ಲ, ಹಣ ತುಂಬಾ ಒಳ್ಳೆಯದಾಗಿದೆ. ಹಣ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಸಾಧನವಾಗಿದೆ, ಹಣ ಕೆಟ್ಟದ್ದಾಗಿಲ್ಲ. ಹಣಕ್ಕಾಗಿ ಮನುಷ್ಯನಲ್ಲಿರುವ ವ್ಯಾಮೋಹ, ದುರಾಸೆ, ಇದರಿಂದಾಗಿಯೇ ಇಷ್ಟೆಲ್ಲ ಕೆಟ್ಟ ಸಂಗತಿಗಳಾಗ್ತಾ ಇವೆ. ಇದರಲ್ಲಿ ದುಡ್ಡಿನದ್ದೇನು ತಪ್ಪಿಲ್ಲ. ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಸೊ ಅವಳನ್ನು ನೋಡಿ ಒಂದು 4 ಜನ ಕೆಟ್ಟ ಯುವಕರು ಅವಳ ಮೇಲೆ ಕಣ್ಣು ಹಾಕ್ತಾರೆ.
ಅವಳನ್ನು ಅನುಭವಿಸೋದಕ್ಕಾಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತಂದರೆ ಇದರಲ್ಲಿ ಈ ಯುವಕರದ್ದು ತಪ್ಪಾಗತ್ತೆ ಹೊರತು ಆ ಹುಡುಗಿಯ ಸೌಂದರ್ಯ ಮತ್ತು ಆ ಹುಡುಗಿಯ ತಪ್ಪೇನೂ ಇರಲ್ಲ. ಅವಳ ಸೌಂದರ್ಯವನ್ನು ನೋಡಿ ಇವರು ಆಕರ್ಷಿತರಾಗಿರ್ತಾರೆ, ಇವರು ವ್ಯಾಮೋಹಕ್ಕೆ ಹೋಗಿರ್ತಾರೆ. ಅದು ಇವರ ತಲೆಯಲ್ಲಿರುವ ಕುಕರ್ಮ, ಇವರ ಕೆಟ್ಟ ಕರ್ಮ, ಈ ಯುವಕರ ತಪ್ಪದು. ಅದನ್ನು ಬಿಟ್ಟು ಹುಡುಗಿಯ ಸೌಂದರ್ಯದಿಂದಾಗಿ ಹಿಂಗೆಲ್ಲ ಆಗಿದೆ ಅಂತಂದರೆ ನಿಮ್ಮಂತಹ ಮೂರ್ಖ, ಪೆದ್ದ ಮತ್ತು ಬುದ್ಧಿ ಇಲ್ಲದವ ಯಾರೂ ಕೂಡ ಇರಲ್ಲ. ಈ ಎಕ್ಸಾಂಪಲ್ನಲ್ಲಿ ಹೆಂಗೆ ಈ ಯುವಕರದ್ದೇ ತಪ್ಪಿದೆನೋ ದುಡ್ಡಿನ ವಿಚಾರದಲ್ಲಿಯೂ ಕೂಡ ಅದೇ ಇದೆ. ದುಡ್ಡೇನಾಗಿದೆ, ಸಾಧನವಾಗಿದೆ, ಬೆಸ್ಟ್ ಆಗಿರುವಂಥ ಟೂಲ್ ಆಗಿದೆ. ದುಡ್ಡಿದ್ರೆ ಎಲ್ಲ ಕೂಡ ಸಿಗತ್ತೆ. ಸೊ ಹೀಗಿರುವಾಗ ಎಲ್ಲರೂ ಕೂಡ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ. ಸೊ ಹಿಂದೆ ಬಿದ್ದವರ ತಪ್ಪಿರುತ್ತೆ, ಹಿಂದೆ ಬಿದ್ದವರ ಯೋಚನೆ ಕೆಟ್ಟದಾಗಿರುತ್ತೆ, ಅವರ ಉದ್ದೇಶ ಕೆಟ್ಟದಾಗಿರುತ್ತೆ ಹೊರತು ದುಡ್ಡು ಕೆಟ್ಟದಾಗಿಲ್ಲ, ದುಡ್ಡು ಒಳ್ಳೆಯದೇ ಆಗಿದೆ. ಸೊ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳೋಕೆ ಇಷ್ಟಪಡ್ತೀನಿ. ಮನಿ ಈಸ್ ನಾಟ್ ದಿ ರೂಟ್ ಆಫ್ ಆಲ್ ಇವಿಲ್. ಎಲ್ಲ ಕೆಟ್ಟ ಸಂಗತಿಗಳಿಗೆ ದುಡ್ಡು ಕಾರಣವಲ್ಲ. ಬಟ್ ಲ್ಯಾಕ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಇವಿಲ್. ನಿಮ್ಮ ಹತ್ರ ದುಡ್ಡು ಇರದಿದ್ರೆ ಎಷ್ಟು ಕೆಟ್ಟ ಸಂಗತಿಗಳು ಆಗೋಕ್ಕೆ ಸಾಧ್ಯ ಇದೆನೋ ಅಷ್ಟೆಲ್ಲಕ್ಕೂ ಕೂಡ ಅದೇ ಕಾರಣವಾಗುತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲದಿದ್ದರೆ ಎಲ್ಲ ತರಹದ ಕೆಟ್ಟ ಸಂಗತಿಗಳು, ಕೆಟ್ಟ ಘಟನೆಗಳು ನಿಮ್ಮೊಂದಿಗೆ ಆಗೇ ಆಗ್ತವೆ. ಉದಾಹರಣೆಗಾಗಿ ಹೇಳ್ಬೇಕಂತಂದರೆ ನಿಮ್ಮ ಹತ್ರ ದುಡ್ಡು ಇರೋದಿದ್ರೆ ನೋ ಹೋಮ್ ನೋ ಶೆಲ್ಟರ್. ನಿಮ್ಮ ಹತ್ರ ದುಡ್ಡೇ ಇಲ್ಲದಿದ್ದರೆ ಮನೇನೂ ಇರಲ್ಲ, ನಿಮ್ಮ ನೆತ್ತಿ ಮೇಲೆ ನೆರಳು ಕೂಡ ಇರಲ್ಲ. ಸೊ ಬೀದಿಯಲ್ಲಿ ಬದುಕಬೇಕಾಗತ್ತೆ, ಅಲ್ಲಿ ಇಲ್ಲಿ ಅಲೆದಾಡಬೇಕಾಗತ್ತೆ, ಪರದಾಡಬೇಕಾಗತ್ತೆ. ಸೊ ನಿಮ್ಮ ಹತ್ರ ದುಡ್ಡೇ ಇರದಿದ್ರೆ ನಿಮ್ಮ ಹತ್ರ ಆಹಾರ ಕೂಡ ಇರಲ್ಲ, ನೋ ಫುಡ್. ನಿಮ್ಮ ಹತ್ರ ದುಡ್ಡು ಇರದಿದ್ರೆ ಬಟ್ಟೆ ಕೂಡ ಇರಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲದಿರುವಾಗ ನಿಮಗೆ ಇರೋಕೆ ಮನೆ ಸಿಗಲ್ಲ, ಹಾಕಿಕೊಳ್ಳೋಕೆ ಬಟ್ಟೆ ಸಿಗಲ್ಲ, ಕುಡಿಯೋಕೆ ನೀರು ಸಿಗಲ್ಲ, ತಿನ್ನೋಕೆ ಅನ್ನ ಸಿಗಲ್ಲ. ಸೊ ಹಿಂಗಿರುವಾಗ ನೀವು ಸಮಾಜದಲ್ಲಿ ಬದುಕಬೇಕಾಗತ್ತೆ, ನೀವೇನು ಕಾಡಲ್ಲಿ ಬದುಕೋರಿಲ್ಲ. ಸೊ ಬಟ್ಟೆ ಇರದಿದ್ರೆ ಏನಾಯಿತು, ನಾನು ಹಂಗೆ ಬೆತ್ತಲೆ ತಿರುಗ್ತೀನಿ ಅನ್ನೋಕೆ ಪ್ರಾಣಿಗಳ ಥರ ನೀವು ಕಾಡಲ್ಲಿ ವಾಸ ಮಾಡ್ತಾ ಇಲ್ಲ, ನೀವು ನಾಡಲ್ಲಿ ವಾಸ ಮಾಡ್ತಾ ಇದ್ದೀರಾ. ಸೊ ನೀವು ಸರ್ವೈವ್ ಆಗಬೇಕಂತಂದರೆ, ಈ ಸಮಾಜದಲ್ಲಿ ಬದುಕಬೇಕಂತಂದರೆ ನಿಮಗೆ ಬೇಸಿಕ್ ಆಗಿ ಮನೆ ಬೇಕು, ಊಟ ಬೇಕು, ಬಟ್ಟೆ ಬೇಕು, ಇವೆಲ್ಲ ಒಂದು ಸೌಕರ್ಯಗಳು ಬೇಕೇ ಬೇಕು. ಬಟ್ ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ಇವ್ಯಾವು ಕೂಡ ಸಿಗಲ್ಲ. ಸೊ ಇಲ್ಲಿ ಜೀವನ ನಿಮ್ಮದು ತುಂಬಾ ಭೀಕರವಾಗುತ್ತೆ. ಎಲ್ಲ ತರಹದ ಕೆಟ್ಟ ಒಂದು ಇನ್ಸಿಡೆಂಟ್ಗಳು ನಿಮ್ಮೊಂದಿಗೆ ಆಗೇ ಆಗ್ತವೆ. ನೆಕ್ಸ್ಟ್, ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ನೋ ಎಜುಕೇಷನ್. ನೀವು ಶಿಕ್ಷಣವನ್ನು ಕೂಡ ಪಡೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರೈವೇಟ್ ಕಾಲೇಜ್ಗಳ, ಪ್ರೈವೇಟ್ ಸ್ಕೂಲ್ಗಳ ಫೀ ಯಾವ ರೀತಿ ಇದೆ ನೋಡಿ, ಡೊನೇಷನ್ ಯಾವ ರೀತಿ ಇದೆ ನೋಡಿ. ಸೊ ಇಷ್ಟೆಲ್ಲವನ್ನು ನೀವು ಕೊಡಬೇಕಂತಂದರೆ, ಅಲ್ಲೆಲ್ಲ ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂತಂದರೆ ಶಿಕ್ಷಣ ತುಂಬಾ ಕಾಸ್ಟ್ಲಿ ಆಗಿದೆ. ದುಡ್ಡೇ ಇಲ್ಲ ಅಂತಂದರೆ ಹೆಂಗೆ ಎಜುಕೇಷನ್ ಪಡಿತೀರಾ? ನಿಮಗೆ ಎಜುಕೇಷನ್ನೇ ಇರದಿದ್ದರೆ ನೀವು ಹೆಂಗೆ ಮುಂದೆ ಹೋಗ್ತೀರಾ? ಸರಿನೋ ಅಥವಾ ಇಲ್ವೋ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಿಮಗೆ ಸಾಧು ಸಂತ ಆಗಬೇಕಾದ ಏನೂ ನೆಸೆಸಿಟಿ ಇಲ್ಲ. ಸಾಧು ಸಂತರೇ ಏನೂ ಸಾಧಿಸದಿರುವಾಗ ನೀವಾಗಿ ಆದರೂ ಏನು ಮಾಡೋರಿದ್ದೀರಾ? ಸೊ ಕಳ್ಳ ಸ್ವಾಮೀಜಿಗಳಾಗಿ ಏನೂ ಪ್ರಯೋಜನವಿಲ್ಲ. ಸೊ ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ನೋ ಹೆಲ್ತ್. ನಿಮಗೆ ಏನೋ ಒಂದು ಆಗಿದೆ ಅಂತ ಅಂದ್ಕೊಳ್ಳಿ, ಅನಾರೋಗ್ಯ ಬಂದಿದೆ, ಆಪ್ರೇಷನ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡೇ ಇಲ್ಲದಿದ್ದರೆ ಸೊ ಅವ್ರು ಯಾಕೆ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಹಾಸ್ಪಿಟಲ್ಗಳ ಬಿಲ್ಲು ಎಲ್ಲ ಲಕ್ಷ ಕೋಟಿಗಳಲ್ಲಿ ಬರುತ್ತೆ, ಸರಿನಾ? ನಿಮ್ಮ ಹತ್ರ ದುಡ್ಡೇ ಇರದಿದ್ದರೆ ಯಾರೂ ಕೂಡ ನಿಮಗೆ ಫ್ರೀಯಾಗಿ ಎಜುಕೇಷನ್ ಕೊಡಲ್ಲ, ಯಾರೂ ಕೂಡ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೂಡ ಕೊಡಲ್ಲ. ಸೊ ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ನಿಮಗೆ ಸೇಫ್ಟಿ ಕೂಡ ಇರಲ್ಲ. ಸೊ ನಿಮ್ಮ ಹತ್ರ ದುಡ್ಡೇ ಇರದಿದ್ದರೆ ಯಾರೂ ಕೂಡ ನಿಮಗೆ ರೆಸ್ಪೆಕ್ಟನ್ನು ಕೂಡ ಕೊಡಲ್ಲ. ಇವನ ಹತ್ರ ಏನಿದೆ ಬಿಡು, ಇವಂಗೆ ಯಾಕೆ ರೆಸ್ಪೆಕ್ಟ್ ಕೊಡೋಣ? ಸೊ ಎಷ್ಟು ನೀವು ಬಡವರಾಗ್ತಿರೋ ಅಷ್ಟು ಕೆಟ್ಟ ಎಲ್ಲ ಚಟುವಟಿಕೆಗಳು ನಿಮ್ಮ ಮೇಲೆ ಆಗ್ತವೆ, ಎಲ್ಲ ಕೆಟ್ಟ ಸಂಗತಿಗಳು ನಿಮ್ಮೊಂದಿಗೆ ಆಗ್ತವೆ. ಸೊ ನೀವು ಬಡವರಾಗಿದ್ದರೆ ಯಾರು ಬೇಕಾದರೂ ಬಂದು ನಿಮ್ಮನ್ನು ಹೊಡಿತಾರೆ, ಹೆದರಿಸ್ತಾರೆ, ಬಡಿತಾರೆ, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸೊ ನೀವು ಬಡ ಕುಟುಂಬದ ಹೆಣ್ಮಗಳಾಗಿದ್ದರೆ ನಿಮ್ಮ ಸುತ್ತಮುತ್ತಲಿರುವವರು ಕೂಡ ನಿಮ್ಮನ್ನು ಏನು ಬೇಕಾದರೂ ಮಾಡ್ಬೋದು. ಇಂತಹ ಬಹಳಷ್ಟು ಸಂಗತಿಗಳು ಆಗಿವೆ. ಸೊ ಎಲ್ಲ ಕೆಟ್ಟ ಕೆಲಸಗಳು ದುರ್ಬಲರ ಮೇಲೆ ಆಗ್ತವೆ, ಬಲಿಷ್ಠವಾಗಿರುವವರ ಮೇಲೆ, ಶ್ರೀಮಂತರ ಮೇಲೆ ಈ ಯಾವ ಸಂಗತಿಗಳು ಕೂಡ ಆಗಲ್ಲ, ಎಲ್ಲವೂ ಕೂಡ ಬಡವರೊಂದಿಗೆ ಆಗ್ತವೆ. ಸೊ ಲ್ಯಾಕ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಇವಿಲ್. ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ಇದೇ ಎಲ್ಲ ಕೆಟ್ಟ ಕೆಲಸಗಳಿಗೆ ಕಾರಣವಾಗುತ್ತೆ ಹೊರತು ದುಡ್ಡು ಕಾರಣವಾಗಲ್ಲ. ದುಡ್ಡು ತುಂಬಾ ಒಳ್ಳೆಯದಾಗಿದೆ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾದ ಪ್ರಯೋಜನಗಳಾಗ್ತವೆ. ನೀವು ದುಡ್ಡು ಬಂದಾಗ ನಿಮಗೆ ಕೆಟ್ಟದ್ದಾಗುತ್ತೋ ಇಲ್ವೋ ಗೊತ್ತಿಲ್ಲ, ದುಡ್ಡು ಬಂದಾಗ ನೀವು ಹಾಳಾಗ್ತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ದುಡ್ಡು ಇರದಿದ್ರೆ 100% ನಿಮ್ಮೊಂದಿಗೆ ಕೆಟ್ಟದಾಗತ್ತೆ. ಸೊ ದುಡ್ಡು ಬಂದಾಗ ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಈ ಡೋಂಗಿ ಬಾಬಾಗಳ ಮಾತನ್ನ ಕೇಳಿ ಬಹಳಷ್ಟು ಜನ ದುಡ್ಡನ್ನೇ ಗಳಿಸ್ತಾ ಇಲ್ಲ. ನಾನು ಬಹಳಷ್ಟು ಜನ ಬಾಬಾಗಳ ಭಾಷಣಗಳನ್ನು ಕೇಳಿರುವೆ.
ಅವರ ಪ್ರವಚನಗಳನ್ನು ಕೂಡ ಕೇಳಿರುವೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ನೀವು ಸತ್ತ ಮೇಲೆ ದುಡ್ಡನ್ನು ಏನು ಹೊತ್ಕೊಂಡು ಹೋಗೋರಿದ್ದೀರಾ, ನಿಮ್ಮ ಜೊತೆಗೆ ಗೋರಿಯಲ್ಲಿ ಹಾಕಿ ಮಣ್ಣು ಮಾಡೋರಿದ್ದೀರಾ. ಸೊ ದುಡ್ಡು ತುಂಬಾ ಕೆಟ್ಟದಾಗಿದೆ, ದುಡ್ಡಿನ ಹಿಂದೆ ಬೀಳಬೇಡಿ, ದುಡ್ಡನ್ನು ಗಳಿಸುವ ಅವಶ್ಯಕತೆ ಇಲ್ಲ. ನೀವು ಹೆಂಗಿದ್ದೀರೋ ಹಾಗೆ ಇರಿ, ಭಕ್ತಿ ಮಾಡಿ, ನಿಮ್ಮ ಧರ್ಮಕ್ಕಾಗಿ ಹೋರಾಡಿ, ನಿಮ್ಮ ಧರ್ಮವನ್ನು ಉಳಿಸುವುದಕ್ಕಾಗಿ ಬೇರೆಯವರ ಧರ್ಮದ ಮೇಲೆ ಕೆಸರನ್ನು ಎರಚಿ, ಇಂಥದ್ದನ್ನೇ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯಾದ ಫೆಸಿಲಿಟಿಗಳು ಬರ್ತಾವ. ಸೊ ಈ ಬಾಬಾಗಳು ಹೇಳೋ ಥರ ದುಡ್ಡು ಇಷ್ಟು ಕೆಟ್ಟದ್ದಾಗಿದ್ದರೆ ಈ ಡೊಂಗಿ ಬಾಬಾಗಳಕ್ಕೆ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ನಮ್ಮ ಸೈಡ್ನಲ್ಲಿ ಒಬ್ಬ ಕಥಾವಾಚಕ, ಈ ಒಬ್ಬ ಡೊಂಗಿ ಬಾಬಾ ಬಂದುಬಿಟ್ಟು ಊರಲ್ಲಿ ಕಥಾವಚನ ಮಾಡೋದು, ಪ್ರವಚನ ಬಿಗಿಯೋದು, ಈ ಥರ ಎಲ್ಲ ಮಾಡೋಕ್ಕೆ ಮಿನಿಮಮ್ 5 ಲಕ್ಷ ತೊಗೊತಾನೆ. ಸೊ ಕಳೆದ ವರ್ಷ ನಮ್ಮ ಊರಲ್ಲೇ ಒಬ್ಬ ಡೊಂಗಿ ಬಾಬಾ ಕಥಾವಚನ ಮಾಡುವುದಕ್ಕಾಗಿ 5 ಲಕ್ಷ ಕ್ಯಾಶಲ್ಲಿ ತೆಗೆದುಕೊಳ್ಳುವುದನ್ನು ನಾನೇ ಕಣ್ಣಾರೆ ನೋಡಿರುವೆ. ಸೊ ದುಡ್ಡು ಇಷ್ಟು ಕೆಟ್ಟದ್ದಾಗಿದ್ದರೆ, ದುಡ್ಡಿನಿಂದ ಇಷ್ಟೆಲ್ಲ ಆಗ್ತಾ ಇದ್ದರೆ ಈ ಡೊಂಗಿ ಬಾಬಾಗಳಕ್ಕೆ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ, ಫ್ರೀಯಾಗಿ ಮಾಡಬೇಕು. ಇವ್ರು ಯಾಕೆ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ? ದುಡ್ಡು ಇವರ ಪ್ರವಚನಗಳಲ್ಲಿ ಭಾಷಣ ಬಿಗಿಯುವಂತೆ ದುಡ್ಡು ಕೆಟ್ಟದ್ದಾಗಿದ್ದರೆ, ಇಷ್ಟೊಂದು ಅಶ್ಲೀಲವಾಗಿದ್ದರೆ ದುಡ್ಡು ಇವ್ರು ಯಾಕೆ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ? ಇವ್ರು ಯಾಕೆ ಇವರ ಮಂದಿರಗಳಲ್ಲಿ ದೊಡ್ಡ ದೊಡ್ಡ ಹುಂಡಿಗಳನ್ನು ಇಡ್ತಾ ಇದ್ದಾರೆ? ಇವ್ರು ಯಾಕೆ ಇವರ ಟ್ರಸ್ಟ್ಗಳಿಗೆ ದಾನ ಮಾಡಿ, ನಮಗೆ ದಾನ ಮಾಡಿ ಅಂತೇಳಿ ಈ ಬಿಟ್ಟಿ ಭಾಷಣಗಳಲ್ಲಿ ಬೊಗಳ್ತಾ ಇದ್ದಾರೆ? ಯಾಕೆ? ಸೊ ಅವರಿಗೆ ದುಡ್ಡಿನ ಮಹತ್ವ ಗೊತ್ತಿದೆ. ಬಟ್ ಅವ್ರಿಗೇನು, ನೀವು ಹಂಗೆ ಬಡವರಾಗಿ ಸಾಯಿರಿ, ನೀವು ಹಿಂಗೆ ಅನಕ್ಷರಸ್ಥರಾಗಿರಿ. ಸೊ ಇವರು ಇತಿಹಾಸ ಕಾಲದಿಂದಲೂ ಮಾಡ್ಕೊಂಡು ಏನು ಬಂದಿದ್ದಾರೆ ಡೊಂಗಿಗಳು, ಇವರಿಗೆ ಅಷ್ಟೇ ಎಜುಕೇಷನ್ ಸಿಗಬೇಕು, ಇವರಷ್ಟೇ ಶ್ರೀಮಂತರಾಗಬೇಕು, ಇವರಿಗಷ್ಟೇ ಸಕಲ ಸೌಲಭ್ಯಗಳು ಸಿಗಬೇಕು, ಮಿಕ್ಕ ಜನ ಎಲ್ಲ ಅಲ್ಲೇ ಬಡತನದಲ್ಲೇ ಸಾಯಬೇಕು, ಅಲ್ಲೇ ಕೊಳಿಬೇಕು. ಸೊ ಇವರು ಎಲ್ಲ ನಮ್ಮ ದುಡ್ಡನ್ನೇ ತೆಗೆದುಕೊಂಡ್ಬಿಟ್ಟು ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ. ಸೊ ನಮಗೆ ನ್ಯಾಯ ಕೂಡ ಸಿಗಲ್ಲ, ನಾವು ರೋಡಲ್ಲಿ ಬಾಯಿ ಬೇಡ್ಕೊಂತ ತಿರುಗಾಡಬೇಕು. ಇದನ್ನು ನೋಡಿ ಇವ್ರಿಗೆ ಖುಷಿ ಆಗುತ್ತೆ. ಸೊ ಅದಕ್ಕಾಗಿಯೇ ಇಂಟೆನ್ಷನ್ ಆಗಿ ಡೊಂಗಿ ಬಾಬಾಗಳು ದುಡ್ಡಿನ ಬಗ್ಗೆ ನಿಮ್ಮ ತಲೆಯಲ್ಲಿ ತಪ್ಪು ಪರಿಕಲ್ಪನೆಗಳನ್ನು ಮೂಡಿಸ್ತಾರೆ. ಸೊ ಇವರ ಭಾಷಣಗಳನ್ನು ಕೇಳಿದಾಗ ನಿಮಗೆ ಹೆಂಗೆ ಅನಿಸುತ್ತಪ್ಪ ಅಂತಂದರೆ, ದುಡ್ಡನ್ನು ಗಳಿಸೋದೇ ಬೇಡ ಬಿಡು, ನನಗೆ ಹೆಂಗಿದ್ದೀನ ಹಂಗೆ ಇರಲಿ. ಸೊ ಗೋರ್ಮೆಂಟ್ನಿಂದ ಬಿಟ್ಟಿಯಾಗಿ ಏನು ಸಿಗತ್ತಲ್ಲ ಅಷ್ಟರಲ್ಲಿ ನಾನು ಬಿದ್ದಿರ್ತೀನಿ. ಸೊ ದುಡ್ಡು ತುಂಬಾ ಕೆಟ್ಟದಾಗಿದೆ, ದುಡ್ಡಿನಿಂದ ಯಾವನು ಸುಖವಾಗಿದ್ದಾನೆ? ಸೊ ಈ ಥರದ ಎಲ್ಲ ರಾಂಗ್ ಅಟಿಟ್ಯೂಡು, ರಾಂಗ್ ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತವೆ. ಸೊ ಇದು ನ್ಯಾಚುರಲ್ ಆಗಿರುವ ಒಂದು ಸಂಗತಿ ಅಲ್ಲ. ಸೊ ನಿಮಗೆ ಹಿಂಗೆ ಬರಬೇಕು ಅಂಥೇಳಿ ನಿಮ್ಮೊಂದಿಗೆ ಮಾಡ್ತಾ ಇರುವ ಇದೊಂದು ದೊಡ್ಡ ಕುತಂತ್ರವಾಗಿದೆ. ಸೊ ನಿಮಗೆ ಇರೋ ಸತ್ಯವನ್ನು ಹೇಳಿದರೆ, ದುಡ್ಡಿನ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಸ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ದುಡ್ಡನ್ನು ಗಳಿಸ್ತಾರೆ, ಎಲ್ಲರೂ ಕೂಡ ಚೆನ್ನಾಗಿ ಸೆಟ್ಲ್ ಆಗ್ತಾರೆ. ಸೊ ನೀವೆಲ್ಲರೂ ಚೆನ್ನಾಗಿ ಸೆಟ್ಲ್ ಆದರೆ, ಎಲ್ರಿಗೂ ಎಜುಕೇಷನನ್ನು ತೆಗೆದುಕೊಂಡ್ಬಿಟ್ರೆ ನೀವ್ಯಾಕೆ ರಾಜಕಾರಣಿಗಳಿಂದ 500 ರೂಪಾಯಿ ಕಲಿತೀರಾ? ನಿಮಗೆ ಎಲ್ಲವೂ ಕೂಡ ಸಿಕ್ಕರೆ ನೀವ್ಯಾಕೆ ಇವರನ್ನು ಕರೆಸ್ತೀರಾ? ಡೊಂಗಿಗಳಿಂದ ಯಾಕೆ ಬೀಳ್ತೀರಾ? ನೀವು ಜೀವನದಲ್ಲಿ ಸೆಟ್ಲ್ ಆದರೆ, ನೀವು ಶ್ರೀಮಂತರಾದರೆ ಡೊಂಗಿ ಬಾಬಾಗಳಿಗೆ ಮತ್ತು ರಾಜಕಾರಣಿಗಳಿಗೆ ಯಾವುದೇ ವ್ಯಾಲ್ಯೂ ಇರಲ್ಲ ಅನ್ನೋ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಕುತಂತ್ರವನ್ನು ಮಾಡಿ ನಿಮ್ಮ ತಲೆಯಲ್ಲಿ ಈ ಹುಳಗಳನ್ನು ತುಂಬಿಸ್ತಾರೆ. ದುಡ್ಡು ಕೆಟ್ಟದ್ದು ಅನ್ನೋದನ್ನು ತುಂಬಿಸ್ತಾರೆ. ದುಡ್ಡು ಕೆಟ್ಟದ್ದಲ್ಲ. ದುಡ್ಡಿಗಾಗಿ ಮನುಷ್ಯನಲ್ಲಿ ಏನು ದುರಾಸೆ ಬಂದಿರುತ್ತೋ, ದುರಾಲೋಚನೆ ಬಂದಿರುತ್ತೋ ಅದು ಕೆಟ್ಟದ್ದಾಗಿದೆ ಹೊರತು ದುಡ್ಡು ಕೆಟ್ಟದ್ದಲ್ಲ. ಸೊ ದುಡ್ಡಿನಿಂದ ಸಿಕ್ಕಾಪಟ್ಟೆ ಪ್ರಯೋಜನಗಳಿವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ನಂಬರ್ 1, ಮನಿ ಈಸ್ ದ ಫ್ಯೂಯಲ್ ಫಾರ್ ಯುವರ್ ಲೈಫ್ ಜರ್ನಿ. ಇಟ್ ಈಸ್ ದ ಎಸೆನ್ಷಿಯಲ್ ಟೂಲ್ ಫಾರ್ ಯುವರ್ ಸರ್ವೈವಲ್. ನಿಮ್ಮ ಜೀವನದ ಪಯಣಕ್ಕೆ ದುಡ್ಡು ಅನ್ನೋದು ಒಂಥರ ಇಂಧನವಾಗಿದೆ. ಪೆಟ್ರೋಲು ಮತ್ತು ಡೀಸೆಲು ಇರದಿದ್ದರೆ ಹೆಂಗೆ ಗಾಡಿಗಳು ಮುಂದೆ ಹೋಗಲ್ವೋ, ಅದೇ ರೀತಿ ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ನಿಮ್ಮ ಜೀವನದ ಒಂದು ಪಯಣ ಇರುತ್ತಲ್ಲ, ಜರ್ನಿ ಇರುತ್ತಲ್ಲ, ಅದು ಮುಂದೆ ಹೋಗಲ್ಲ, ಅಲ್ಲೇ ಸ್ಟ್ರಕ್ ಆಗುತ್ತೆ. ನಿಮ್ಮ ಹತ್ರ ನಿಮಗೆ ಬೇಕಾದಷ್ಟು ಸಫಿಸಿಯೆಂಟ್ ಆದಷ್ಟು ದುಡ್ಡಿದ್ದರೆ ನಿಮ್ಮ ಜರ್ನಿ ಸ್ಮೂತಾಗಿ ಹೋಗುತ್ತೆ, ನೀವು ನಿಮ್ಮ ಟಾರ್ಗೆಟನ್ನು ರೀಚ್ ಆಗ್ತೀರಾ ಬೇಗನೆ. ಬಟ್ ನಿಮ್ಮ ಹತ್ರ ದುಡ್ಡೇ ಇರದಿದ್ದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಸ್ಟ್ರಕ್ ಆಗ್ತೀರಾ. ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ, ನೋವಾಗುತ್ತೆ, ಅವಮಾನ ಆಗುತ್ತೆ. ಪ್ರತಿಯೊಂದು ವಸ್ತುವಿಗೂ ಕೂಡ ಹಾರ್ಡ್ ವರ್ಕನ್ನು, ಸ್ಟ್ರಗಲನ್ನು ಮಾಡಬೇಕಾಗತ್ತೆ. ಸಣ್ಣ ಪುಟ್ಟದ್ದಕ್ಕೆಲ್ಲ ದೊಡ್ಡ ದೊಡ್ಡ ನೋವುಗಳನ್ನು ಅನುಭವಿಸಬೇಕಾಗತ್ತೆ. ಥರ್ಡ್ ಕ್ಲಾಸ್ಗಳಿಂದ ಕೇಳಿಸಿಕೊಳ್ಳಬಾರ್ದವುಗಳನ್ನೆಲ್ಲ ಕೇಳಿಸಿಕೊಳ್ಳಬೇಕಾಗತ್ತೆ. ಈ ದುಡ್ಡಿದೆಯಲ್ಲ ಒಂಥರ ನಿಮಗೆ ಪೆಟ್ರೋಲ್ ಡೀಸೆಲ್ ಇದ್ದಂತೆ ನಿಮ್ಮ ಜರ್ನಿಗೆ. ಸೊ ಗಾಡಿಯಲ್ಲಿ ಇಂಧನ ಎಷ್ಟು ಮುಖ್ಯವೋ ನಿಮ್ಮ ಜೀವನದ ಜರ್ನಿ ಮುಂದೆ ಸಾಗಬೇಕಂತಂದರೆ ಈ ದುಡ್ಡು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮತ್ತು ಇದೊಂದು ಏನಾಗಿದೆ, ನಿಮ್ಮ ಸರ್ವೈವಲ್ಗೆ ಎಸೆನ್ಷಿಯಲ್ ಟೂಲ್ ಆಗಿದೆ. ನೀವು ಈ ಸಮಾಜದಲ್ಲಿ ಬದುಕಬೇಕು, ಬೆಳಿಬೇಕು, ಮುಂದೆ ಸಾಗಬೇಕು ಅಂತಂದರೆ, ನಿಮ್ಮ ಅಸ್ತಿತ್ವ ಇರಬೇಕಂತಂದರೆ ನಿಮ್ಮ ಹತ್ರ ದುಡ್ಡು ಎಂಬ ಸಾಧನ ಇರಲೇಬೇಕಾಗತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಇರದಿದ್ದರೆ ನೀವು ಬದುಕೋಕ್ಕಾಗಲ್ಲ. ಈಗಂತೂ ಸಮಾಜ ಸಿಕ್ಕಾಪಟ್ಟೆ ಕೆಟ್ಟು ಹೋಗಿದೆ. ಸೊ ನಿಮ್ಮ ಹತ್ರ ದುಡ್ಡು ಇರದಿದ್ದಂದರೆ ಈ ಜನ ಮತ್ತು ಈ ಸಮಾಜ ನಿಮ್ಮನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡಲ್ಲ. ದುಡ್ಡಿದ್ರೇ ನೀವು ಸರ್ವೈವ್ ಆಗ್ತೀರಾ. ದುಡ್ಡಿದ್ರೇ ನಿಮ್ಮ ಜೀವನದ ಬಂಡಿ ಮುಂದೆ ಸಾಗತ್ತೆ. ನಂಬರ್ 2, ಮನಿ ಕಾಂಟ್ ಬೈ ಹ್ಯಾಪಿನೆಸ್
ಬಟ್ ಇಟ್ ಕ್ಯಾನ್ ಬೈ ಎವ್ರಿಥಿಂಗ್ ಇನ್ ವಿಚ್ ಯುವರ್ ಹ್ಯಾಪಿನೆಸ್ ಈಸ್ ಹಿಡನ್. ದುಡ್ಡಿನಿಂದ ಡೈರೆಕ್ಟ್ ಆಗಿ ಸಂತೋಷವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಇದಂತೂ ನಿಜವಾಗಿದೆ, ಇದನ್ನು ನಾನು ಒಪ್ಪಿಕೊಳ್ಳುವೆ. ಬಟ್ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೇನು ಇಷ್ಟನೋ, ಯಾವ ಸಂಗತಿಗಳಲ್ಲಿ ಯಾವ ವಸ್ತುಗಳಲ್ಲಿ ನಿಮ್ಮ ಖುಷಿ ಅಡಗಿದೆನೋ ಅದನ್ನೆಲ್ಲವನ್ನು ಖರೀದಿಸಿ ನೀವು ಖುಷಿಯಾಗಿರಬಹುದು. ಡೈರೆಕ್ಟಾಗಿ ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಬಟ್ ಯಾವ ವಸ್ತುಗಳಿಂದ ನಿಮಗೆ ಖುಷಿ ಸಿಗುತ್ತೋ ಅದನ್ನೆಲ್ಲವನ್ನು ಖರೀದಿಸಿ ನೀವು ಆರಾಮಾಗಿರಬಹುದು, ಖುಷಿಯಾಗಿರಬಹುದು, ಬಿಂದಾಸ್ ಆಗಿ ನೆಮ್ಮದಿಯಾಗಿರಬಹುದು. ಸೊ ಇದು ದುಡ್ಡಿನ ಪವರ್ ಆಗಿದೆ. ಸೊ ಇಲ್ಲಿ ದುಡ್ಡಿನಿಂದ ಖುಷಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ದುಡ್ಡನ್ನೇ ಗಳಿಸೋಕೆ ಹೋಗಲ್ಲ. ಸೊ ಬಡವರಾಗಿದ್ದರೆ, ಬಡತನದಲ್ಲಿದ್ದರೆ ನಿಮಗೆ ಖುಷಿ ಸಿಗತ್ತಾ? ನಿಮಗೆ ಬದುಕೋಕೆ, ಸರ್ವೈವ್ ಆಗೋಕೆ, ಎಜುಕೇಷನ್ಗೆ, ಹೆಲ್ತ್ಗೆ ದುಡ್ಡೇ ಇರದಿದ್ರೆ ಅಲ್ಲಿ ನಿಮಗೆ ಖುಷಿ ಇದೆನಾ? ಬಡತನದಲ್ಲಿ ಖುಷಿ ಇದೆನಾ? ಸೊ ಎಲ್ಲರೂ ಹೇಳೋಕೆ ಹೇಳ್ತಾರೆ, ಗಾದೆ ಮಾತುಗಳನ್ನು, ಸುಳ್ಳು ಶಾಸ್ತ್ರ, ಗೊಳ್ಳು ಪುರಾಣಗಳನ್ನೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಬಡವರ ಸಂಕಷ್ಟಗಳು ಏನೇನಿವೆ ಅಲ್ಲ, ಅವು ಬಡವರಿಗೆ ಮಾತ್ರ ಗೊತ್ತು. ಸೊ ಬಡತನದಿಂದ ಎದ್ದು ಬಂದು ಒಂದು ಸರ್ತಿ ಶ್ರೀಮಂತಿಕೆಯನ್ನು ನೋಡಿ ಆವಾಗ ನೀವು ಬಡತನವೇ ಗ್ರೇಟ್ ಅಂತಂದರೆ ನಾನು ಒಪ್ಪಿಕೊಳ್ಳುವೆ. ಈಗ ನನ್ನ ಖುಷಿ ಬೈಕು ಮತ್ತು ಕಾರ್ಗಳಲ್ಲಿದೆ. ಸೊ ನನಗೆ ಕವಾಸಾಕಿ ನಿಂಜಾ ZX-10R ಬೇಕಾಗಿತ್ತು. ಸೊ ನನ್ನ ಹತ್ರ ದುಡ್ಡಿತ್ತು, ನಾನು ತೊಗೊಂಡೆ. ಬಟ್ ನನ್ನ ಹತ್ರ ದುಡ್ಡೇ ಇರದಿದ್ರೆ ಸೊ ಹೋಗೋ ಬೈಕ್ಗಳನ್ನೆಲ್ಲ ನೋಡಿ ನನ್ನ ಹೊಟ್ಟೆ ಉರಿತಾ ಇತ್ತು. ಹೇಗೆ ಕೆಲವೊಂದಿಷ್ಟು ಸಿಂಗಲ್ ಹುಡುಗರಿಗೆ, ಯಾರಾದರೂ ಕಪಲ್ಸ್ಗಳು ಹೋಗ್ತಾ ಇದ್ರೆ, ಯಾವನೋ ಒಬ್ಬ ಹುಡುಗ ಹುಡುಗಿಯನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ರೆ ಬೈಕಲ್ಲಿ, ಕಾರಲ್ಲಿ, ಸೊ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂಗೆ ಆಗತ್ತೆ. ಸೊ ಅದೇ ರೀತಿ ನನಗೆ ಬೇಕಾಗಿರುವ ಡ್ರೀಮ್ ಬೈಕು ನನ್ನ ಹತ್ರ ಇರದಿದ್ರೆ ನಾನು ಎಲ್ಲ ಬೈಕ್ಗಳನ್ನು ನೋಡಿ ಇದೇ ರೀತಿ ಬ್ಯಾಡ್ ಫೀಲ್ ಮಾಡ್ತಾ ಇದ್ದೆ, ದುಃಖ ಆಗ್ತಾಯಿತ್ತು ನನಗೆ. ಬಟ್ ನನ್ನ ಹತ್ರ ದುಡ್ಡಿರೋದ್ರಿಂದ ನನಗೆ ಬೇಕಾಗಿರುವ ZX-10R ನಾನು ಖರೀದಿಸಿ ಹ್ಯಾಪಿಯಾಗಿರುವೆ. ಸೊ ಇದೇ ರೀತಿ ಹೆಂಗೆ ನನ್ನ ಖುಷಿ ಬೈಕ್ಗಳಲ್ಲಿದೆನೋ, ಕಾರ್ಗಳಲ್ಲಿದೆನೋ, ಬೇರೆ ಬೇರೆ ಜನರ ಖುಷಿ ಬೇರೆ ಬೇರೆ ವಸ್ತುಗಳಲ್ಲಿರುತ್ತೆ. ಸೊ ಅವ್ರ ಹತ್ರ ದುಡ್ಡಿದ್ರೆ ಅವರದನ್ನ ಖರೀದಿ ಮಾಡ್ತಾರೆ ಮತ್ತು ಖುಷಿಯಾಗಿರ್ತಾರೆ. ಬಟ್ ಅವ್ರ ಹತ್ರ ದುಡ್ಡೇ ಇರದಿದ್ರೆ ಸೊ ಏನು ಖರೀದಿ ಮಾಡ್ತಾರೆ, ಹೆಂಗೆ ಖುಷಿಯಾಗಿರ್ತಾರೆ? ಸೊ ಇದೊಂದು ಕಾಂಪ್ಲೆಕ್ಸನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದುಡ್ಡಿನಿಂದ ಖುಷಿ ಖರೀದಿಸೋಕೆ ಬರದೇ ಇದ್ರೂ ಕೂಡ ನಿಮ್ಮ ಖುಷಿ ಯಾವುದರಲ್ಲಿದೆ ಅಲ್ಲ ಅದನ್ನೆಲ್ಲವನ್ನು ಖರೀದಿಸಿಕೊಂಡು ನೀವು ಖುಷಿಯಾಗಿರಬಹುದು. ಮನಿ ಗಿವ್ಸ್ ಯು ಗುಡ್ ಲೈಫ್ ಸ್ಟೈಲ್. ದುಡ್ಡು ನಿಮಗೆ ಒಂದು ಉತ್ತಮವಾದ ಲೈಫ್ ಸ್ಟೈಲನ್ನು, ಉತ್ತಮವಾದ ಜೀವನವನ್ನು ಕೊಡುತ್ತೆ. ಮನಿ ಗಿವ್ಸ್ ಯು ನೇಮ್, ಫೇಮ್, ಪವರ್, ಪ್ರಾಪರ್ಟಿ. ಈ ದುಡ್ಡು ನಿಮಗೆ ಒಳ್ಳೆ ಹೆಸರನ್ನು ಕೊಡುತ್ತೆ, ಪಾಪ್ಯುಲಾರಿಟಿಯನ್ನು ಕೊಡುತ್ತೆ. 4 ಜನ ನಿಮ್ಮನ್ನು ಗುರುತಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಹತ್ರ ದುಡ್ಡಿದ್ರೆ. ಬಟ್ ನಿಮ್ಮ ಹತ್ರನೇ ದುಡ್ಡು ಇರದಿದ್ರೆ ನಿಮ್ಮ ಗೆಳೆಯರು, ಸಂಬಂಧಿಕರನ್ನು ಬಿಡಿ, ನಿಮ್ಮ ಮನೆಯವರೇ ನಿಮಗೆ ಕಿಮ್ಮತ್ತನ್ನು ಕೊಡಲ್ಲ, ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಗುರುತಿಸಲ್ಲ. ಸೊ 4 ಜನ ಸಂಬಂಧಿಕರ ಮುಂದೆ ಇವನು ನಮ್ಮ ಮಗ ಅಂತ ಕೂಡ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಕೇಳ್ತಾರಲ್ಲ ಜನ, ಏನು ಮಾಡ್ತಾನೆ, ಎಷ್ಟು ಗಳಿಸ್ತಾನೆ ಅಂತೇಳಿ. ಸೊ ಹುಡುಗರನ್ನು ನೋಡಿದಾಗ ಎಲ್ಲರೂ ಕೇಳೋದು ಇದೇ ಒಂದು ದರಿದ್ರ ಪ್ರಶ್ನೆ, ಎಷ್ಟು ಗಳಿಸ್ತಾನೆ, ಆ ಹುಡುಗ ಹೆಂಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ತಿಂದಿದ್ದಾನೋ ಇಲ್ವೋ ಅಂಥೇಳಿ ಅವನು ಕೂಡ ಕೇಳಲ್ಲ, ಯಾವಳು ಕೂಡ ಕೇಳಲ್ಲ, ಎಷ್ಟು ಗಳಿಸ್ತಾನೆ ಅಂತಲೇ ಕೇಳ್ತಾರೆ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ನೇಮು, ಫೇಮು ಬರುತ್ತೆ, 4 ಜನ ನಿಮ್ಮನ್ನು ನೋಡ್ತಾರೆ, ಗುರುತಿಸ್ತಾರೆ. ಸೊ ಈ ದುಡ್ಡು ನಿಮಗೆ ಪವರನ್ನು ಕೊಡುತ್ತೆ, ಪ್ರಾಪರ್ಟಿಯನ್ನು ತಂದು ಕೊಡುತ್ತೆ. ಈ ದುಡ್ಡು ಮುಖ್ಯವಾಗಿ ನಿಮಗೆ ರಿಸ್ಪೆಕ್ಟನ್ನು ಮತ್ತು ಸೊಸೈಟಿಯಲ್ಲಿ ಸ್ಟೇಟಸನ್ನು ತಂದು ಕೊಡುತ್ತೆ. ಸೊ ದುಡ್ಡಿದ್ರೆ ದುನಿಯಾ ಇದೆ. ದುಡ್ಡಿದ್ರೆ ಎಲ್ಲ ಕಡೆ ನಿಮಗೆ ರಾಜ ಮರ್ಯಾದೆ ಸಿಗುತ್ತೆ, ರಿಸ್ಪೆಕ್ಟ್ ಸಿಗುತ್ತೆ, ಸ್ಟೇಟಸ್ ಸಿಗುತ್ತೆ. ಎಲ್ಲ ಜನ ಕೂಡ ನಿಮ್ಮೊಂದಿಗೆ ತಗ್ಗಿ ಬಗ್ಗಿ ಭಯ ಭಕ್ತಿ ಪ್ರೀತಿಯಿಂದ ನಡೀತಾರೆ. ಸೊ ಮನಸ್ಸಲ್ಲಿ ಪ್ರೀತಿ ಇರದೇ ಇದ್ದರೂ ಮುಂದಾದರೂ ಪ್ರೀತಿಯನ್ನು ತೋರಿಸ್ತಾರೆ. ಮನಸ್ಸಲ್ಲಿ ರೆಸ್ಪೆಕ್ಟ್ ಕೊಡೋಕೆ ಇಷ್ಟ ಇರದಿದ್ರು ಮುಂದಾದರೂ ನಿಮ್ಮ ಹತ್ರ ದೊಡ್ಡ ಸ್ಟೇಟಸ್ ಇದೆ ಅಂತೇಳಿ ತಗ್ಗಿ ಬಗ್ಗಿ ನಡೀತಾರೆ. ಸೊ ಈ ದುಡ್ಡು ನಿಮಗೆ ಟೈಮ್ ಫ್ರೀಡಮನ್ನು ಕೊಡುತ್ತೆ. ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಸಂಪಾದಿಸಿ ಫೈನಾನ್ಷಿಯಲಿ ಫ್ರೀ ಆದರೆ ನಿಮಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ನೀವು ನಿಮ್ಮ ಕೆಲಸಗಳನ್ನು ಕೆಲಸದ ಆಳುಗಳಿಗೆ ಒಪ್ಪಿಸಿ ನಿಮಗೆ ಎಲ್ಲೆಲ್ಲಿ ಸುತ್ತೋಕೆ ಹೋಗೋದಿದೇನೋ, ಏನೇನೆಲ್ಲ ಎಂಜಾಯ್ಮೆಂಟ್ಗಳನ್ನು ಮಾಡೋದಿದೇನೋ, ಎಲ್ಲಿ ಟೂರ್ಗೆ ಹೋಗೋದಿದೇನೋ, ಟ್ರಾವೆಲ್ ಮಾಡೋದಿದೇನೋ, ಟ್ರೆಕ್ಕಿಂಗ್ ಮಾಡೋದಿದೇನೋ, ಇಲ್ಲವೇ ಫ್ಯಾಷನ್ ಫಾಲೋ ಮಾಡೋದಿದೇನೋ ಎಲ್ಲವನ್ನ ಕೂಡ ಮಾಡ್ಬೋದು. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಟೈಮ್ ಫ್ರೀಡಮನ್ನು ನೀವು ಸಾಧಿಸ್ಬೋದು. ನೆಕ್ಸ್ಟ್, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಹೆಲ್ದಿಯಾಗಿರ್ತೀರಾ, ಒಳ್ಳೆ ಮನೆಯಲ್ಲಿರ್ತೀರಾ, ಒಳ್ಳೆಯವ್ರ ಜೊತೆಗಿರ್ತೀರಾ, ಒಳ್ಳೆ ಊಟ ಮಾಡ್ತೀರಾ, ಒಳ್ಳೆ ನೀರು ಕುಡಿತೀರಾ, ಪೌಷ್ಟಿಕವಾದ ಆಹಾರವನ್ನು ಸೇವಿಸ್ತೀರಾ, ಎಕ್ಸರ್ಸೈಸ್ ಮಾಡೋಕ್ಕೂ ಕೂಡ ನಿಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಹಿಂಗಿರುವಾಗ ನಿಮ್ಮ ಹತ್ರ ಹೆಲ್ತ್ ಕೂಡ ಇರುತ್ತೆ. ಸೊ ನಿಮಗೇನೇ ಆದರೂ ಕೂಡ ನಿಮ್ಮ ಹತ್ರ ಟ್ರೀಟ್ಮೆಂಟ್ಗೆ ದುಡ್ಡಿದೆ ಅನ್ನೋವಾಗ ಸೊ ಯಾವುದೇ ದೊಡ್ಡ ರೋಗಗಳು ಬಂದರೂ ಕೂಡ ನಿಮಗೇನೂ ಆಗಲ್ಲ. ಕೋವಿಡ್ ಬಂದಾಗ ಶ್ರೀಮಂತರು ಯಾರೂ ಸಾಯಲಿಲ್ಲ, ಪೊಲಿಟಿಷಿಯನ್ಸ್ಗಳು ಯಾರೂ ಸಾಯಲಿಲ್ಲ, ಬಡವರು ಸತ್ರು. ಬಡವರು ಕೋವಿಡ್ನಿಂದ ಸತ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಬಡವರು ಮ್ಯಾಕ್ಸಿಮಮ್ ಸತ್ತಿರೋದು ಈ ಭಯದಿಂದಲೇ. ನನ್ನ ಹಾಸ್ಪಿಟಲ್ ಬಿಲ್ಲು ಇಷ್ಟಾಗತ್ತೆ, ನನ್ನ ಹೆಂಡತಿಗೆ ನನ್ನ ತಂದೆ ತಾಯಿಗಳಿಗೆ ಇಷ್ಟನ್ನು ತುಂಬೋ ಶಕ್ತಿ ಇಲ್ಲ, ನನ್ನ ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ,
ಸೊ ನಾನು ಅಲ್ಲಿ ಹೋಗಿ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಳ್ಕೊಂಡ್ಬಿಟ್ರೆ 30-40 ಲಕ್ಷ ಬಿಲ್ ಆಗುತ್ತೆ. ಸೊ ನಾನು ಬದುಕ್ತೇನೋ ಇಲ್ಲೋ ಗೊತ್ತಿಲ್ಲ, ನಾನು ಸಾಯೋದಲ್ಲದೆ ನನ್ನ ಫ್ಯಾಮಿಲಿ ಕೂಡ ಸಾಲದಲ್ಲಿ ಸಾಯತ್ತೋ ಅನ್ನೋ ಭಯದಲ್ಲಿಯೇ ತುಂಬ ಜನ ಸತ್ತಿದ್ದಾರೆ. ಸೊ ಕೋವಿಡ್ನಿಂದ ಸಾಯಲಿಲ್ಲ, ದುಡ್ಡಿಲ್ಲ, ದುಡ್ಡು ಇಷ್ಟು ಬಿಲ್ ಬರುತ್ತೆ ಅಂತಲೇ ಸತ್ತಿದ್ದಾರೆ. ಸೊ ಚಟ ಮಾಡಿ ದುಶ್ಚಟ ಮಾಡಿ ಬಡವರು ಸತ್ತಿರೋದಕ್ಕೆ ಉದಾಹರಣೆ ಇದೆ. ಬಟ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದುಡ್ಡಿರೋರೆಲ್ಲ ಎಲ್ಲ ಥರದ ಚಟಗಳನ್ನು ಮಾಡಿದ್ರು ಕೂಡ ಕ್ಯಾನ್ಸರ್ ಬಂದರೂ ಕೂಡ ಸರ್ವೈವ್ ಆಗಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಅವರಿಗೆ ಟೆನ್ಷನ್ನೇ ಇರಲ್ಲ. ಸೊ ಟೆನ್ಷನ್ನಿಂದ ಸಾಯ್ತಾ ಇದ್ದಾರೆ, ಟೆನ್ಷನ್ನಿಂದ ಆರೋಗ್ಯ ಕೆಡ್ತಾ ಇದೆ. ಬಟ್ ದುಡ್ಡಿದ್ರೆ ಅವ್ರಿಗೆ ಯಾವುದೇ ಚಿಂತೆ ಇರಲ್ಲ, ಒಳ್ಳೊಳ್ಳೆ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಅವರದ್ದೇ ಎಷ್ಟೋ ಹಾಸ್ಪಿಟಲ್ಗಳಿರ್ತವೆ. ಸೊ ಈ ರೀತಿ ನಿಮಗೆ ದುಡ್ಡು ಹೆಲ್ತನ್ನು ತಂದು ಕೊಡುತ್ತೆ. ಹೆಲ್ತ್ ಇದ್ದರೆ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿರುತ್ತೆ. ಸೊ ದುಡ್ಡಿನಿಂದ ನಿಮಗೆ ಇಷ್ಟೆಲ್ಲ ಬೆಸ್ಟ್ ಆಗಿರುವ ಸಂಗತಿಗಳು ಸಿಗ್ತವೆ. ಸೊ ಇಷ್ಟೆಲ್ಲ ಸಂಗತಿಗಳು ನೀವು ದುಡ್ಡನ್ನು ಸಂಪಾದಿಸದಿದ್ದರೆ, ಬಡತನದಲ್ಲಿ ಬಿದ್ದು ಕೊಳಿತಾ ಇದ್ದರೆ ಸಿಗ್ತಾವ ಅಂತ ಒಂದು ಸರ್ತಿ ಯೋಚನೆ ಮಾಡಿ. ಆವಾಗ ನಿಮಗೆ ದುಡ್ಡಿನ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ನೆಕ್ಸ್ಟ್, ಮನಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಗುಡ್ ವರ್ಕ್ಸ್. ನೀವು ದುಡ್ಡನ್ನು ಒಳ್ಳೆ ಕಾರ್ಯಗಳಿಗೆ ಬಳಸಿಕೊಳ್ಳಬಹುದು. ಕೆಲವೊಂದಿಷ್ಟು ಜನ ಹೇಳ್ತಾರೆ ದುಡ್ಡು ಒಳ್ಳೆಯದಲ್ಲ, ದುಡ್ಡಿದ್ರೆ ನಿಮಗೆ ಶ್ರೀಮಂತರ ರೋಗಗಳು ಬರ್ತವೆ, ಹಂಗಾಗತ್ತೆ ಹಿಂಗಾಗತ್ತೆ, ನೀವು ಹಾಳಾಗ್ತೀರಿ ಅಂತೇಳಿ. ದುಡ್ಡಿನಿಂದ ನೀವು ಹಾಳಾಗಲ್ಲ. ಸೊ ನೀವು ದುಡ್ಡನ್ನು ಒಳ್ಳೆ ಥರದಲ್ಲಿ ಯೂಸ್ ಮಾಡಿದರೆ, ನಿಮ್ಮ ನಿಯತ್ತು ಚೆನ್ನಾಗಿದ್ದರೆ, ನೀವು ಒಳ್ಳೆಯವರಾಗಿದ್ದರೆ ದುಡ್ಡನ್ನು ನೀವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಎಷ್ಟೋ ಜನ ಈ ಜಗತ್ತಿನಲ್ಲಿ ಬಡವರಿದ್ದಾರೆ, ಅವರ ಎಜುಕೇಷನ್ಗೆ ನೀವು ಸಹಾಯ ಮಾಡ್ಬೋದು. ನಿಮ್ಮ ಹತ್ರ ಕೋಟ್ಯಾಂತರ ದುಡ್ಡಿದ್ದರೆ ಬೇರೆಯವರ ಮನೆಗಳನ್ನು ಕಟ್ಟಿಸಿ ಕೊಡ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಕಲಿಯೋಕೆ ಅಲ್ಲಿ ದುಡ್ಡಿಲ್ಲ, ಫೀಸನ್ನು ಕಟ್ಟೋಕ್ಕಾಗ್ತಾ ಇಲ್ಲ ಅಂತೇಳಿ ಸ್ಕೂಲ್ ಬಿಡ್ತಾ ಇದ್ದಾರೆ, ಕಾಲೇಜ್ಗಳನ್ನ ಬಿಡ್ತಾ ಇದ್ದಾರೆ. ಅವರಿಗೆ ನೀವು ಡೊನೇಟ್ ಮಾಡ್ಬೋದು, ಅವರ ಅಡ್ಮಿಷನ್ ಫೀ ತುಂಬೋದು. ಎಷ್ಟೋ ಜನ ಬಿಸ್ನೆಸ್ಸನ್ನು ಮಾಡುವುದಕ್ಕಾಗಿ ಒದ್ದಾಡ್ತಾ ಇದ್ದಾರೆ, ಯಾರೂ ಲೋನ್ ಕೊಡ್ತಾ ಇಲ್ಲ. ಅಂತಹ ಯುವ ಉದ್ಯಮಿಗಳಿಗೆ ನೀವು ಇನ್ವೆಸ್ಟರ್ ಆಗಿ ಹೋಗ್ಬೋದು. ಸೊ ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಈ ದುಡ್ಡನ್ನು ಸಿಕ್ಕಾಪಟ್ಟೆ ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡಬಹುದು. ಅದನ್ನು ಬಿಟ್ಟು ದುಡ್ಡನ್ನು ಸಂಪಾದಿಸದೆ ದುಡ್ಡು ಕೆಟ್ಟದಾಗಿದೆ ಅಂತೇಳಿ ಭಾಷಣ ಬಿಗಿಯೋದಲ್ಲ. ಸೊ ದುಡ್ಡು ನಿಮ್ಮ ಹತ್ರ ಇರದಿದ್ದರೆ ನೀವು ಸಂಪಾದಿಸೋಕಾದರೂ ಟ್ರೈ ಮಾಡಬೇಕಲ್ಲ, ಸಂಪಾದಿಸೋಕಾದರೂ ಟ್ರೈ ಮಾಡಿ. ದುಡ್ಡು ಒಳ್ಳೆಯದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಮನಿ ಗಿವ್ಸ್ ಯು ಪವರ್ ಆ್ಯಂಡ್ ಪ್ರೊಟೆಕ್ಟ್ಸ್ ಯು ಫ್ರಮ್ ಬ್ಯಾಡ್ ಪೀಪಲ್. ನಿಮ್ಮ ಹತ್ರ ದುಡ್ಡಿದ್ರೆ ಈ ದುಡ್ಡು ನಿಮಗೆ ಪವರನ್ನು ಕೊಡುತ್ತೆ. ಸೊ ಈ ಪವರು ನಿಮ್ಮ ಹತ್ರ ಇರೋದ್ರಿಂದ, ದುಡ್ಡಿನ ಒಂದು ಶಕ್ತಿ ನಿಮ್ಮ ಹತ್ರ ಇರೋದ್ರಿಂದ ಕೆಟ್ಟ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಸುಳಿಯಲ್ಲ. ಇವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಪವರ್ ಇದೆ, ಸೊ ನಾವು ಇವನ ಜೊತೆಗೆ ಜಗಳ ಮಾಡಿದರೆ ಈತ ನನ್ನನ್ನು ಹಾಕೊಂಡು ರುಬ್ತಾನೆ, ಸೊ ನನ್ನನ್ನು ಫಿನಿಶ್ ಮಾಡ್ತಾನೆ, ಖತಮ್ ಮಾಡ್ತಾನೆ ಅನ್ನೋ ಭಯ ಇರುತ್ತೆ. ಬಟ್ ನಿಮ್ಮ ಹತ್ರ ದುಡ್ಡೇ ಇರದಿದ್ದರೆ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಕೂಡ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬರ್ತಾರೆ. ಸೊ ಈ ರೀತಿ ಹಾದಿ ಬೀದಿಯಲ್ಲಿ ಹೋಗೋರಿಂದ, ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟ ಶಕ್ತಿಗಳಿಂದ ಈ ದುಡ್ಡಿನ ಪವರು ನಿಮ್ಮನ್ನು ಬಚಾವ್ ಮಾಡುತ್ತೆ. ಕೆಟ್ಟವರಿಂದ ದುಡ್ಡು ನಿಮ್ಮನ್ನು ಬಚಾವ್ ಮಾಡುತ್ತೆ. ಬಟ್ ದುಡ್ಡು ಬಂದಾಗ ನೀವೇ ದರ್ಪದಿಂದ ಕೆಟ್ಟವರಾದರೆ, ಬೇರೆಯವರ ಮೇಲೆ ಕೆಟ್ಟತನವನ್ನು ಪ್ರದರ್ಶಿಸಿದರೆ, ಬೇರೆಯವರ ಮೇಲೆ ಅತ್ಯಾಚಾರ, ಕೊಲೆ, ದೌರ್ಜನ್ಯ ಇಂತಹ ಎಲ್ಲ ಹಲ್ಕ ಕೆಲಸಗಳನ್ನ ಮಾಡಿದರೂ ಕೂಡ ಆವಾಗಲೂ ಈ ದುಡ್ಡಿನ ಪವರು ನಿಮ್ಮನ್ನು ಬಚಾವ್ ಮಾಡುತ್ತೆ. ಕೋರ್ಟಲ್ಲಿ ಟ್ಯಾಲೆಂಟೆಡ್ ಆಗಿರೋ ಲಾಯರನ್ನು ನೀವು ಹಿಡಿದ್ರಿ ಅಂತ ಸಾಕು, ನೀವು ಎಷ್ಟೇ ದೊಡ್ಡ ಕ್ರಿಮಿನಲ್ ಕೆಲಸಗಳನ್ನು ಮಾಡಿದರೂ ಕೂಡ ಲಾಯರ್ಗೆ ಕೊಡ್ತೀರಾ, ಪೊಲಿಟಿಷಿಯನ್ಸ್ಗಳಿಗೆ ಕೊಡ್ತೀರಾ. ಪೊಲಿಟಿಷಿಯನ್ಸ್ಗಳಂತೂ ರೋಡಲ್ಲೇ ಬಿದ್ದಿದ್ದಾರೆ ಹಲ್ಕ ನನ್ನ ಮಕ್ಕಳು. ಸೊ ಅವ್ರಿಗೊಂದು ಸುಟ್ಕೇಸ್ ಹೋದರೆ ಸಾಕು. ಸೊ ನೀವು ಎಷ್ಟೇ ದೊಡ್ಡ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಮಾಡಿದರೂ ಕೂಡ ನಿಮ್ಮ ಕೇಸು ಮುಂದೆ ಹೋಗಲ್ಲ. ಅದು 10 ವರ್ಷ 12 ವರ್ಷ ಆದರೂ ಕೂಡ ಮುಂದೆ ಹೋಗಲ್ಲ. ಸೊ 10-12 ವರ್ಷ ನೀವು ಹೊರಗಡೆ ಇರ್ತೀರಾ ಅಂತಂದರೆ ನೀವು ಹೆಂಗೋ ಸಾಯ್ತೀರಾ ಇನ್ನೊಂದು 2-3 ವರ್ಷದಲ್ಲಿ. ಸೊ ನೀವು ಸತ್ತ ಮೇಲೆ ನಿಮ್ಮ ಕೇಸು ರಪ್ಪ ಆಗಿ ಹೋಗುತ್ತೆ, ಮುಚ್ಚೋಗ್ಬಿಡುತ್ತೆ. ಸೊ ಈ ರೀತಿ ಬೇರೆಯವರು ನಿಮ್ಮ ಮೇಲೆ ಕೆಟ್ಟತನ ಮಾಡುವಾಗಲೂ ಕೂಡ ಈ ದುಡ್ಡು ಕಾಪಾಡುತ್ತೆ. ನೀವೇ ಕೆಟ್ಟವರಾಗಿ ಬೇರೆಯವರ ಮೇಲೆ ಕೆಟ್ಟತನಗಳನ್ನು ಮಾಡ್ತಾ ಇದ್ರೂ ಕೂಡ ದುಡ್ಡು ಕಾಪಾಡುತ್ತೆ. ಸೊ ದುಡ್ಡಿನ ಪವರ್ ಆ ರೀತಿ ಇದೆ. ನೆಕ್ಸ್ಟ್, ಯು ನೀಡ್ ಮನಿ ಟು ಟೇಕ್ ಬರ್ತ್ ಆ್ಯಂಡ್ ಡೈ ಆಲ್ಸೋ. ಸದ್ಯಕ್ಕೆ ನೀವು ಹುಟ್ಟಬೇಕಂದ್ರೂ ಕೂಡ ದುಡ್ಡು ಖರ್ಚಾಗತ್ತೆ. ಪುಕ್ಸಟೆಯಾಗಿ ಈಗ ಹುಟ್ಟೋಕ್ಕೂ ಆಗಲ್ಲ. ಹಾಸ್ಪಿಟಲ್ ಬಿಲ್ ನೋಡಿ ಹೆಂಗಿದೆ, ಡೆಲಿವರಿ ಚಾರ್ಜಸ್ ಹೆಂಗಿವೆ ನೋಡಿ, ಸಿಜೇರಿಯರ್ ಅಂತ ಮಾಡ್ತಾರೆ ಅದರ ಚಾರ್ಜಸ್ ಹೆಂಗಿವೆ ನೋಡಿ. ಸದ್ಯಕ್ಕೆ ಒಂದು ಮಗು ಹುಟ್ಟಬೇಕಂದ್ರೂ ದುಡ್ಡು ಬೇಕು, ಮತ್ತು ನೀವು ಸಾಯಬೇಕಂದ್ರೂ ಕೂಡ ಸದ್ಯಕ್ಕೆ ದುಡ್ಡು ಬೇಕು. ಹುಟ್ಟೋಕ್ಕೂ ದುಡ್ಡು ಬೇಕು, ಸಾಯೋಕ್ಕೂ ದುಡ್ಡು ಬೇಕು, ಬದುಕೋಕ್ಕೂ ದುಡ್ಡು ಬೇಕು, ಬೆಳೆಯೋಕ್ಕೂ ದುಡ್ಡು ಬೇಕು, ಮುಂದೆ ಸಾಯೋಕ್ಕೂ ಕೂಡ ಬೇಕು, ಸತ್ತ ಮೇಲೆ ನಿಮ್ಮನ್ನು ಹೂಳೋಕ್ಕೂ ಕೂಡ ದುಡ್ಡು ಬೇಕು. ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ನಿಮ್ಮ ಜೀವನದ A to Z ಸಂಗತಿಗಳಿಗೆ, ನಿಮ್ಮ ಜೀವನ ಶುರುವಾಗುವುದಕ್ಕಿಂತ ಮುಂಚೆ ಹಿಡಿದು ನಿಮ್ಮ ಜೀವನ ಅಂತ್ಯ ಕಾಣಿದ ತನಕವೂ ಕೂಡ ನಿಮ್ಮ ಮೇಲೆ ದುಡ್ಡು ಬೇಕೇ ಬೇಕಾಗತ್ತೆ, ನಿಮಗೆ ದುಡ್ಡು ಬೇಕೇ ಬೇಕಾಗತ್ತೆ. ಸೊ ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ದುಡ್ಡು ಎಸೆನ್ಷಿಯಲ್ ಟೂಲ್ ಆಗಿದೆ. ದುಡ್ಡಿದ್ರೇನೆ ದುನಿಯಾ, ದುಡ್ಡು ಬೇಕೇ ಬೇಕು. ಸೊ ಅದಕ್ಕಾದರೂ ದುಡ್ಡನ್ನು ಸಂಪಾದಿಸಲೇಬೇಕಾಗತ್ತೆ. ನಂಬರ್ 7 ಆ್ಯಂಡ್ ಲಾಸ್ಟ್ ಪಾಯಿಂಟ್, ಮನಿ ಸಾಲ್ವ್ಸ್ ಯುವರ್ ಟೂ ಮೆನಿ ಪ್ರಾಬ್ಲಮ್ಸ್ ಇಫ್ ಯು ಯೂಸ್ ಇಟ್ ಪಾಸಿಟಿವ್ಲಿ.
ನೀವು ಈ ದುಡ್ಡನ್ನು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಈ ದುಡ್ಡು ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ನಿಮ್ಮ ಮಗನಿಗೆ ಫಾರಿನ್ನಲ್ಲಿ ಕಲಿಯೋ ಆಸೆ ಹುಟ್ಟಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಥಟ್ ಅಂತ ಕಲಿಸ್ತೀರಾ, ಹೌದೋ ಇಲ್ವೋ? ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಸೊ ಈಗ ಬಡವರ ಮನೆ ಹುಡುಗ ಬಂದುಬಿಟ್ಟು ಅಪ್ಪ ನಾನು ಫಾರಿನ್ಗೆ ಹೋಗ್ತೀನಿ ಅಂತ ಅನ್ನೋದಿರಲಿ, ಇಲ್ಲೇ ಸಿಟಿಗೆ ಹೋಗ್ತೀನಿ ಅಂತಂದರೂ ಕೂಡ ಅಪ್ಪನಿಗೆ ಕಣ್ಣೀರು ಕಪಾಳಕ್ಕೆ ಬರುತ್ತೆ. ಯಾಕಂದರೆ ಅಷ್ಟು ದುಡ್ಡು ಇಂಪಾರ್ಟೆಂಟ್ ಆಗಿದೆ. ಬಟ್ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಫಾರಿನ್ಗೆ ಯಾಕೆ ಚಂದ್ರಯಾನ ಮಾಡಿ ಚಂದ್ರನ ಮೇಲೂ ಕೂಡ ಅವನನ್ನು ಕಲಿಯೋಕ್ಕೆ ಕಳಿಸ್ಬೋದು. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ಅಂತ ಅಂದ್ಕೊಳ್ಳಿ, ಇದು ನಿಮಗೆ ಪ್ರಾಬ್ಲಮ್ಮೇ ತಾನೇ. ನಿಮ್ಮ ಹತ್ರ ದುಡ್ಡು ಇರ್ದಿದ್ರೆ ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೊಳ್ಳೆ ಹಾಸ್ಪಿಟಲಿಗೆ ತೋರಿಸ್ತೀರಾ, ನಿಮ್ಮ ಪ್ರಾಬ್ಲಮ್ ಇಲ್ಲಿ ಸಾರ್ಟ್ ಆಯ್ತಲ್ಲ. ಸೊ ಯಾರೋ ಬಂದು ನಿಮ್ಗೆ ಸುಮ್ಮನೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ಬ ಒಳ್ಳೆ ಲಾಯರ್ನ ಹಿಡ್ಕೊಂಡ್ಬಿಟ್ರೆ ನೀವು ಅವರನ್ನು ರುಬ್ಬಿಸಿಬಿಡ್ಬೋದು. ಸೊ ಎಲ್ಲದಕ್ಕೂ ನೀವೇ ಬಡಿ ಬಡ್ದಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನಿಮ್ಮ ಹತ್ರ ದುಡ್ಡಿದ್ರೆ ನಿಮ್ಮ ಆಲ್ಮೋಸ್ಟ್ ಸಮಸ್ಯೆಗಳನ್ನು ನೀವು ಸಾಲ್ವ್ ಮಾಡಿಕೊಳ್ಳಬಹುದು. ಕಂಡೀಷನ್ ಒಂದೇ, ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಗೆಳೆಯರೇ, ನಿಮ್ಮ ಹತ್ರ ದುಡ್ಡಿದ್ರೆ ಇಷ್ಟೆಲ್ಲ ಪ್ರಯೋಜನಗಳಿವೆ. ಬಟ್ ನಿಮ್ಮ ಹತ್ರ ದುಡ್ಡೇ ಇರದಿದ್ರೆ ಜೀವನ ತುಂಬಾ ನರಕವಾಗುತ್ತೆ, ಭೀಕರವಾಗುತ್ತೆ. ಬದುಕಿರುವಾಗಲೇ ನರಕವನ್ನು ನೋಡಬೇಕಾಗತ್ತೆ ಬಡತನದಲ್ಲಿ ನೀವಿದ್ರೆ. ಸೊ ಅದಕ್ಕಾಗಿ ಈ ದುಡ್ಡು ಒಳ್ಳೆಯದ ಕೆಟ್ಟದ್ದ ಅನ್ನೋ ಜಂಜಾಟದಲ್ಲಿ ಬೀಳಬೇಡಿ. ನಾನು ನಿಮಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಒಳ್ಳೆಯದಾಗಿದೆ. ಡೋಂಗಿಗಳ ಮಾತನ್ನು ನಂಬೋಕೆ ಹೋಗಬೇಡಿ. ನಿಮಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಲೀಗಲ್ ವೇನಲ್ಲಿ ಸಂಪಾದಿಸಿ ಮತ್ತು ಆರಾಮಾಗಿರಿ. ದುಡ್ಡು ಮುಖ್ಯವಾಗಿದೆ, ಇದನ್ನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಗಳಿಸಿ. ನಿಮ್ಮ ಜೀವನದ ಆರಂಭಿಕ ಹಂತಗಳಲ್ಲಿ ಅಂದರೆ 25 ವರ್ಷದಿಂದ ಹಿಡಿದು 40 ವರ್ಷದ ತನಕ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡಿ, ಮಲ್ಟಿಪಲ್ ಬಿಸ್ನೆಸಸ್ಗಳನ್ನು ಮಾಡಿ, ಜಾಬ್ಗಳನ್ನು ಮಾಡಿ, ಸೈಡ್ ಇನ್ಕಮ್ ಸೋರ್ಸಸ್ಗಳನ್ನು ಮಾಡಿ, ಇನ್ವೆಸ್ಟ್ಮೆಂಟನ್ನು ಮಾಡಿ, ಏನು ಮಾಡ್ತಿರೋ ಮಾಡಿ. ಎಷ್ಟು ಲೀಗಲ್ ದಾರಿಗಳಿವೆಯೋ ಹಣ ಗಳಿಸೋಕ್ಕೆ, ಪ್ರಾಮಾಣಿಕವಾಗಿ ಹಣವನ್ನು ಗಳಿಸಿ ಆರಾಮಾಗಿರಿ. ಹಣವನ್ನು ಗಳಿಸುವಾಗಲೂ ಕೂಡ ನಗನಗ್ತಾ ಎಂಜಾಯ್ ಮಾಡ್ತಾ ಜೀವನವನ್ನು ಹಣ ಗಳಿಸಿ. ಮತ್ತು ನೀವು 40 ವರ್ಷಕ್ಕೆ ಮುಂದೆ ರಿಟೈರ್ಮೆಂಟ್ ಆದ ತಕ್ಷಣ ಕೂಡ ಆರಾಮಾಗಿರಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಸಂಪಾದಿಸಿ ಆರಾಮಾಗಿರಿ. ಹೊಟ್ಟೆ ತುಂಬಿದ ಮೇಲೆ ತಿನ್ನಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸನ್ನು ಇದ್ದರೆ ಮುಗೀತು, ದುಡ್ಡಿನಿಂದ ನೀವು ಹಾಳಾಗಲ್ಲ. ಸೊ ಇದ್ರ ಮೇಲೆ ಈಗ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.